ನಮ್ಮ ಊರಿಗೆ ಹೋಗ್ತಾ ಇದೀವಿ. ಅಲ್ಲಿ ತಿಮ್ಮಪ್ಪನ ದೇವಸ್ಥಾನ ಇದೆ. ನನ್ನ ಹಸ್ಬೆಂಡ್ ನಂಗೆ ಸೆಂಡ್ ಆಫ್ ಮಾಡಕ್ ಬಂದಿದ್ದಾರೆ ಇವಾಗ. ನಾವು ಒಳ್ಳೆ ರೌಡಿ ಇಟ್ಕೊಂಡು ಅವರು ಪ್ರಕೃತಿಯಲ್ಲಿ ಲೀನರಾಗಿದ್ದಾರೆ. ದ್ವಾರ ತೆಗ್ದಿರ್ತಾರೆ, ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬರ್ಬೇಕಷ್ಟೇ, ಎಕ್ಸ್ಟ್ರಾ ಎಲ್ಲ ಏನ್ ಮಾಡ್ಬಾರ್ದು. Hi guys, welcome back to my YouTube channel. ಸೊ ಇವತ್ತು ವೈಕುಂಠ ಏಕಾದಶಿ, ಅದಕ್ಕೆ ನಮ್ಮ ಊರಿಗೆ ಹೋಗ್ತಾ ಇದೀವಿ. ಅಲ್ಲಿ ತಿಮ್ಮಪ್ಪನ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡ್ತಾರೆ ಅಂತ ಹೋಗ್ತಾ ಇದೀವಿ. ಈಗ ಟೈಮ್ ಬಂದು ಮಧ್ಯಾಹ್ನ 4 ಗಂಟೆ ಆಯ್ತು. ನಮ್ಮಪ್ಪ 3 ಗಂಟೆಗೆ ಬರ್ತೀನಿ ಅಂತ ಹೇಳಿ ಇನ್ನೂ ಬಂದಿಲ್ಲ. ಸೊ 4 o'clock ಆಯ್ತು. ನಾವೀಗ ಏನೇ ಹೊರಟಿ ನಮ್ಮ ಊರು ರೀಚ್ ಆಗ್ತೀವಿ ಅಂದ್ರೂ ಒಂದು 6 ಆಗುತ್ತೆ. ನಮ್ಮಪ್ಪ ಓಡ್ಸೋದು ಸಿಕ್ಕಾಪಡೆ ಸ್ಲೋ. ಸೊ ಯಾ ಏನಿಲ್ಲ, ಜಸ್ಟ್ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡ್ಕೊಳ್ಳೋದು, ಪೂಜೆ ಮಾಡೋದು ಆ್ಯಂಡ್ ನಾವು ರಿಟರ್ನ್ ಬರೋದು ಅಷ್ಟೇ. ಇಟ್ ಇಸ್ ಜಸ್ಟ್ ಮೀ, ಅಮ್ಮ, ಅಪ್ಪ ಗೋಯಿಂಗ್. ಸೊ ಲೆಟ್ಸ್ ಗೋ. ಕಾರಲ್ಲಿ ತಿನ್ನಕ್ಕೆ ಪಾಯಸ ತಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ ನಂಗೆ ಸೆಂಡ್ ಆಫ್ ಮಾಡಕ್ ಬಂದಿದ್ದಾರೆ ಇವಾಗ. ನೋಡಿ, ನಮ್ಮ ಡ್ಯಾಡಿ ಮಮ್ಮಿ ನನ್ನ ಪಿಕ್ ಮಾಡೋರೆ. ಟೈಮ್ ಏನಮ್ಮ ಇವಾಗ? ತಪ್ಪ ಗಾಡಿ ಓಡಿಸುತ್ತೆ, 4:15 ಪಿಕ್ ಮಾಡಿದ್ದಾರೆ. ನಾವು 3 ಗಂಟೆ 3:30 ಮನೆ ಬಿಡ್ಬೇಕಿತ್ತು. 4:15 ನೋಡ್ಕೊ ಟೈಮ್. ಈಗ ಊರು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಸಾಕ್ಷಿ ಬೇಕಿದೆ, ಅದಕ್ಕೆ ರೆಕಾರ್ಡ್ ಮಾಡಿ. ಈಗ 4 ಗಂಟೆ 35 ನಿಮಿಷ. ಊರು ರೀಚ್ ಆಗ 7 ಗಂಟೆ. 6:30 ಒಳಗಿರ್ತೀವಿ ಊರಲ್ಲಿ. ನಾನು ಹೇಳೋದಕ್ಕೂ ಹಾಫ್ ಅನ್ ಅವರ್ ನೀನ್ ಅಷ್ಟೇ ಬೇಕು. ಇನ್ನು ಮುಂಚೆ ಇರ್ತೀವಿ. ಅದು ನಮ್ಮಪ್ಪ ಎಂತ ರೇಂಜಿಗೆ ಬಿಲ್ಡಪ್ ಇವತ್ತು ವೈಕುಂಠ ಏಕಾದಶಿಗೆ ಅಂದ್ರೆ ಬಟ್ ತೋರ್ಸಪ್ಪ, ಬಟ್ಟು ಶರ್ಟು, ಅದಕ್ಕೆ ಪುಂಚೆ. ಪಾಪ ನಮ್ಮಮ್ಮನೆ ಡೀಸೆಂಟ್ ಆಗಿ ನನ್ನ ತಂಗಿರ ಪಾಯಸ ತಿಂತ ಇದ್ದಾರೆ ನಮ್ಮಮ್ಮ. ಡೀಸೆಂಟ್ ಅದ ನಂಗೆ, ಇದಕ್ಕಿಂತ ಈ ಡ್ರೆಸ್ಗಿನ್ನ ಡೀಸೆಂಟ್ ಅದ ನಿನಗೆ. ಅಲ್ಲ, ನೀನ್ ಡೀಸೆಂಟ್ ಆಗಿ ಬಂದಿದ್ಯಾ, ಅದೇ ನಾವು ಒಳ್ಳೆ ರೌಡಿ ಇಟ್ಕೊಂಡು ನೋಡು. ನಮ್ಮ ಸಂಸ್ಕೃತಿ ಇದೆ ಡ್ರೆಸ್. 4:15 ಶೇಡ್ಸ್ ಹಾಕಿದ್ಯಲ್ಲಪ್ಪ ನೀನು. ಏನ್ ಹಾಕೋಲ್ಲ, ಬಿಸ್ಲೆಲ್ಲಪ್ಪ ಐತೆ ಇಲ್ಲಿ ಸ್ಟೈಲ್. ಸೊ ಈಗ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಕೊಡ್ತೀನಿ ಏನಂತ ತೋರಿಸ್ತೀನಿ. ನಾನು ಸ್ಟಾಪ್ ಕೊಡಲ್ಲ ಅಂತ ಹೇಳ್ತಿದ್ರೆ ಯಾರು ನಂಬಲಿಲ್ಲ. 5 ಗಂಟೆ 5 ನಿಮಿಷ ಇನ್ನು ನೆಲಮಂಗ್ಲದ ಹತ್ರನೇ ಸ್ಟಾಪ್ ಕೊಟ್ಟಿದ್ದೀವಿ. ಇನ್ನು ಕೃಷ್ಣ ಕೇಶವನು ಸಿಕ್ಕಿಲ್ಲ ಅನ್ಸುತ್ತೆ ನಮ್ಮ ಪ್ರಕಾರ. SLR ಕನ್ವೆನ್ಷನ್ ಹಾಲ್ ಹತ್ರ ಇದೀವಿ. ಇದೇನೋ ಹಣ್ಣು ತರಕಾರಿ ಸಿಗುತ್ತೆ ಅಂತ ಹೋಗೋರೆ. ಅಲ್ಲ ಸಾರಿ, ಹೂವು, ಪೂಜೆ ಸಾಮಾನಿಗೆ. ನಾನು ಆ್ಯಪಲ್ ಕಟ್ ಮಾಡ್ಕೊಂಡು ತಿನ್ಕೊಂಡು ಕೂತಿದ್ದೀನಿ. ಫಸ್ಟ್ ಸ್ಟಾಪ್ ಇದು. ನೆಕ್ಸ್ಟ್ ಸ್ಟಾಪ್ ಇನ್ನು ಎಲ್ಲಿ ಕೊಡ್ತಾರೆ ನೋಡ್ಬೇಕು. ಯೂಶಲಿ 7 ಗಂಟೆ ಮಾಡ್ತಾನೆ ಅವ್ರಪ್ಪ ತಿಪ್ಪೂರ್ಗೆ ಹೋಗಿ. ಈ ಪಾಯಿಂಟ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಸನ್ಸೆಟ್. ಯಾವಾಗಲೂ ಅಷ್ಟೇ, ಸನ್ಸೆಟ್ ಬೆಸ್ಟ್ ಪಾಯಿಂಟ್ ಇದೆ. ಇನ್ನೂ ಕೆಳಗಡೆ ಹೋದಾಗ ಇನ್ನೂ ದೊಡ್ಡದಾಗಿ ಕಾಣುತ್ತೆ. ನಮ್ಮೂರು ಹೋಗ್ತಾ ಮುದ್ದಲೆ ಸಿಕ್ತಾಗ ಅರ್ಧಕ್ಕೆ ಹೋಗ್ತೀವಲ್ಲ, ಚೆನ್ನಾಗಿ ಕಾಣುತ್ತೆ. ಎಲ್ಲ ನಿನ್ ಕಾರ್ ಪ್ರಿಂಟೇ ಬರ್ತದೆ. ಈಗ ಫ್ಲೈಓವರ್ ಮಾಡ್ತಪ್ಪ, ಫ್ಲೈಓವರ್ ತಾನೇ ಇದು. ಅಂಡರ್ ಪಾಸ್ ಮಾಡಿ ರೋಡ್ ಅಧ್ವಾನ ಮಾಡಿ ಇಟ್ಟವ್ರೆ. ಈಗ ನಾವು ಅದಕ್ಕೆ ಈ ರೋಡ್ ತಗೊಂಡಿದೀವಿ, ಸರ್ವಿಸ್ ರೋಡು. ಇಲ್ಲಿ ನೋಡಿ ಎಷ್ಟೊಂದು ಬಿಲ್ಡಿಂಗ್ ಎಲ್ಲ ಒಡೆದಾಕ್ಬಿಟ್ಟು ಪಾಪ ಅಂಗಡಿ ಎಲ್ಲ ಹಿಂದಕ್ಕೆ ಹೋಗವೆ. ಇದನ್ನ ರೆಡಿ ಮಾಡಕ್ಕೆ ಇನ್ನೊಂದು 5 ವರ್ಷ ತಗೊಂತಾರೆ ಈ ರೋಡ್ನ. ಡಿವಿಷನ್ ಆಫೀಸ್ಗೆ ಅದಕ್ಕೆ ಇರಿಟೇಷನ್. ಚಂದ್ರಶೇಖರ್ ಅವರು ನಾನು ಇದುವರೆಗೂ ಒಂದು 40-50 ಕ್ಲಿಪ್ ಸೂರ್ಯನ ಬಗ್ಗೆ ಸನ್ಸೆಟ್ ನೋಡು ಅಂತ ತೋರ್ಸೋರೆ. ನೋಡಿ, ನೀವು ಹಾಕೊಂಬೇಕು ನೋಡು, ಕಲರ್ ಹೆಂಗಿದೆ. ಅದೇ ಕಲರ್ ಎಲ್ಲಿಂದ ನೋಡಿದ್ರು ನೀನು. ತೈವಾನ್ ಆರೆಂಜ್. ಏನ್ ಆರೆಂಜ್? ತೈವಾನ್ ಆರೆಂಜ್ ಹೆಂಗೈತೆ ನೋಡಿದ್ಯಾ? ನೋಡಿ, ಅದನ್ನ ಝೂಮ್ ಹಾಕ್ಲಾ? ನಮ್ಮ ಅಪ್ಪಂಗ ಅದ ಒಂದ್ 20-30 ವಿಡಿಯೋ ತೆಗ್ಸವ್ರೆ ನನ್ನ ಕೈಲಿ. ಅದನ್ನ ಅದೇನ್ ಸ್ಟ್ಯಾಂಡರ್ಡ್ ಆಗ್ತೇನೆ ನೋಡಿ. ವಾ ಸೂಪರ್. ಈ ಕಡೆ ನಮಗ್ ರೋಡ್ ಖಾಲಿ ಇದೆ, ಆ ಕಡೆನ ಒಂದ್ ಸ್ವಲ್ಪ ಗಾಡಿಗಳು ಜಾಸ್ತಿ ಬರ್ತಾ ಇದೆ. ಪ್ರಕೃತಿ ತೋರ್ಸ್ಲಾ? ಎಲ್ಲಪ್ಪ ಇದೆ ಬಿಷ್ಟು? ಅವೆಲ್ಲ ಹೊಗೆ ಕಣಪ್ಪ, ದೂರ ಮಿಸ್ಟ್ ಅಂತೆ ಮಿಸ್ಟ್. ನೋಡಿ, ಇದೇ ನಮ್ಮೂರು ಎಂಟ್ರೆನ್ಸ್. ಇದು ಗೊತ್ತಿಲ್ಲ, ನಮ್ಮೂರು ಎಂಟ್ರೆನ್ಸ್ ಒಂದಷ್ಟು ಫಿಕ್ಸ್ ಹಾಕ್ಬಿಟ್ಟವ್ರೆ. ಇದೇ ನಮ್ದು ತಿಪ್ಪೂರ್ ಗೇಟ್. ಯಾರು ಅಜ್ಜಿನ ಹಾಕ್ಬಿಟ್ಟಿದಾರಲ್ಲ, ಜಾಗತ್ತಪ್ಪ. ಯಾರಿಗೆ? ಈ ಹಳ್ಳಿ ರೋಡಲ್ಲಿ ನಮ್ಮ ಅಪ್ಪ ಸ್ಪೀಡಾಗಿ ಹೋಗ್ತಾವ್ರಲ್ಲಿ. ನಮ್ಮೂರು. ಇದೇ ನಮ್ಮೂರು ನೋಡಿ. ಕಾಣಿಸ್ತಾವ ನಿಮ್ಮಪ್ಪ.
ವಿಡಿಯೋ ಗೌಡ ಇದೆ ಅಲ್ಲ ಊರೊಳಗೆ. ನಮ್ಮ ತಾತನ ಸಮಾಧಿ ಫೋಟೋ ಅಲ್ಲಿ ನಮ್ಮ ತಾತನ ಸಮಾಧಿ ನಿಮ್ಗೆ ಕಾಣಲ್ಲ, ಅವರು ಪ್ರಕೃತಿಯಲ್ಲಿ ಲೀನವಾಗಿದ್ದಾರೆ. ಅದ್ರ ಮೇಲೆ ಎಲ್ಲ ಚೆನ್ನಾಗಿ ಬೆಳ್ಕೊಂಬಿಟ್ಟಿದೆ. ಜೋಳ ವಾಟ್ ಎವರ್ ಯಾವಾಗ್ಲೂ ಹಂಗೆ ಬೆಳ್ಕೊಂಬಿಟ್ಟಿದೆ, ಸೊ ಗೊತ್ತಾಗಲ್ಲ. ನಮ್ಮ ಟಿಪಿಕಲ್ ತಿಪ್ಪೂರು. ಫಸ್ಟ್ ದೇವಸ್ಥಾನನೇ ನೋಡಿ, ಎಲ್ಲ ಮನೆಗಳು ಕಟ್ಕೊಂಡು ಸ್ವಲ್ಪ ಅಪ್ಡೇಟ್ ಆಗಿದೆ ನಮ್ಮ ತಿಪ್ಪೂರು ಅಲ್ಲ. ಗಮ್ಮಂತೈತೆ, ಯಾರೋ ಹಾಲು ಕರಿತಾ ಇರೋದು, ಅಂಡೆ ಒಲೆಯೋದು, ಸಗಣಿ ಎಲ್ಲ ಮಿಕ್ಸ್ ಆಗ್ಬಿಟ್ಟೈತೆ ವಾಸನೆಯಲ್ಲಿ. ನೋಡಿ ಇದೇ ದೇವಸ್ಥಾನ ನಾವು ಬರ್ತಾ ಇರೋದು. ಪೂಜಾರಪ್ಪರು ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂತಾರೆ. ಇದು ಮಾರಮ್ಮನ ಗುಡಿ, ಮಾರಮ್ಮನ ಗುಡಿ ಫುಲ್ ಕವರ್ ಮಾಡ್ಕೊಂಬಿಟ್ಟವ್ರೆ. ಒಂದೊಂದ್ಸತಿ ಅಲ್ಲ ಅವಾಗ ಕರೆಕ್ಟು ತಿರ್ಕೊಂಡು ಜನ ನೋಡೋದಕ್ಕೆ ಅನುಕೂಲ ಆಗಲಿ ಅಂತ ಕಲರ್ಫುಲ್ ರಂಗೋಲಿ ಹಾಕಿದ್ದಾರೆ. ಇಲ್ಲೇ ಮೆಟ್ಲು ಹಾಕಿದಾರಮ್ಮ. ಓ ಬಾಗ್ಲು ಡೈರೆಕ್ಟು ತಿಮ್ಮಪ್ಪನ ಕರ್ಕೊಂಡು ಹೋಗೋಕೆ. ಫೈನ್ ಫೈನ್ ಫೈನ್. ಇಲ್ಲಿದೆ ದೇವರು, ಅಲ್ಲಿ ಕಾಣ್ತಾ ಇದೆ ನೋಡಿ, ಕ್ಲೋಸ್ ಅಪ್ ಮಾಡಲು ಅಲ್ಲಿದೆ. ಅಲ್ಲಿಂದ ನೋಡ್ಕೊಂಡು ಹಿಂಗೆ ನಾ ಫಸ್ಟ್ ದೇವ್ರನ್ನೇ ನೋಡೋದಲ್ಲ, ಇಲ್ಲೆಲ್ಲ ಕೂರ್ಸಿ ಪೂಜೆ ಮಾಡ್ಬೋದು ಪ್ರಾಬಬ್ಲಿ. ದೇವರ ಅಲಂಕಾರ ತೋರಿಸ್ಲಾ ನಿಮಗೆ ನೋಡಿ. ಧ್ಯಾನ ಮಾಡ್ತಾವ್ರು ನಮ್ಮಪ್ಪ ನೋಡಿ ಹಾಡಕ್ಕೆ. ನಮ್ಮಪ್ಪ 10 ನಿಮಿಷ ಜಪ ಮಾಡ್ತೀನಿ ಅಂದ್ಬಿಟ್ಟು ನಾನು ನಮ್ಮ ಅಮ್ಮನ್ನ ಕೂರಿಸಿ, ಅಮ್ಮ ಒಂದು 1/2 ಅವರಿಂದ ಕೂತಿಲ್ವಮ್ಮ ನಾವು? ಕೂತಿದೆ ಮನೆ 1/2 ಅವರಿಂದ ನಾವು ಕೂತಿದ್ದೀವಿ. ಈಗ ಹೋಗಿ ನೋಡಿದೆ ಇನ್ನೂ ಹೊರ ಕೇಳ್ಕೊತ ಇದ್ರು. ನಮ್ಮಪ್ಪ ಎದೊಳಂಗೆ ಕಾಣಲ್ಲ, ಅರ್ಚಕ್ರು ಬೇರೆ ಆಯ್ತಾ ಸರ್ದು ಜಪ, ಆಯ್ತಾ ಸರ್ದು ಜಪ ಇನ್ನು ಇವ್ರು ಎದೊಳಂಗೆ ಕಾಣಿಸ್ತಾರೆ. ಇಲ್ಲ ಮಾತಾಡ್ತಾವ್ರೆ. ಹಾಂ, ಇನ್ನು ನಾವಿನ್ನೂ ವೈಕುಂಠದ ದ್ವಾರದ ಕೆಳಗಡೆನೇ ಹೋಗಿಲ್ಲ. ನಮ್ಮ ಅಪ್ಪಂಗೆ ಕಾಯ್ಕೊಂಡು ಕೂತಿದ್ವಿ ಒಟ್ಟಿಗೆ ಹೋಗೋಣ ಅಂತ. ಇನ್ನೂ ಊರವ್ರು ಯಾರೂ ಬಂದಿಲ್ಲ. ಆ ಕಡೆ ಒಂಚೂರು ದೇವಸ್ಥಾನದವ್ರು ಇದ್ದಾರೆ ಅಷ್ಟೇ. ನೋಡೋಣ, ಏನೇ ಮುಗಿಸ್ಕೊಂಡು ಹೊರಡೋದು 9 ಗಂಟೆ ಆಗಲ್ವಮ್ಮ? ಆಗ್ಬೋದು. ಆಗುತ್ತೆ. ಅಯ್ಯೋ ಪಾಪ ಮೇಕೆ ಹಾಕೋಯ್ತು. ನಮ್ಮಪ್ಪ ಬಂದು ನೋಡಿ. ಅಪ್ಪಕ್ಕೇನು ಕೇಳಿಸ್ತಾ ಇಲ್ಲ ಅಂತ ಹೇಳಪ್ಪ. ಅಪ್ಪ ಅಪ್ಪ ಇಲ್ಲಿದ್ದೀವಿ, ಹಿಂಗೋಗ್ಬೇಕು ಬಾ. ಅದು ಬೆನ್ನು ಅಲ್ವಾ ತಿಮ್ಮಪ್ಪನ ಬ್ಯಾಕ್ ಸೈಡ್. ಅಲ್ಲಿ ದೇವಸ್ಥಾನದಿಂದ ಬಂದು ಹಿಂಗ್ ಹೋಗೋ ತರ ದಾರಿ ಮಾಡೋರೆ. ಎಲ್ಲ ಮಾಡ್ತಾರೆ. ಟಾರ್ಚ್ ಲೈಟು ಕಮ್ಮಿನೇ ಆಕ್ಚುಲ್ ಆಗಿ. ನೋಡಿ ಹಿಂಗ ಅಲಂಕಾರ ಮಾಡೋರೆ. ಇದು ಗರುಡ. ಲಾಡು ಪ್ರಸಾದ ಕೊಟ್ಟಿದ್ದಾರೆ. ಸ್ವಲ್ಪ ಹಸ್ರಾಗ್ತಿತ್ತು. ಆ್ಯಪಲ್ ತಿಂದಿದ್ವಿ. ಲಾಡು ಟೇಸ್ಟ್ ಸಿಗ್ತದೆ. ಹಳ್ಳಿ ಕಡೆ ಮಾಡಿರೋ ಲಾಡು ಅಲ್ಲ, ಚೆನ್ನಾಗಿದೆ. ದೇವರು ಮೆರವಣಿಗೆ ತಗೊಂಡಿದ್ದಾರೆ. ಇವಾಗ ದೇವಸ್ಥಾನ 3 ರೌಂಡ್ ಸುತ್ತಾ ಇದೆ ತೋರಿಸ್ತೀನಿ. ನಾನು ವಾಯ್ಸ್ ಪ್ರಾಬಬ್ಲಿ ಕೇಳಿಸಲ್ಲ ಸೌಂಡ್ಗೆ. ಒಂದೇ ಇಲ್ಲ.
ಇವತ್ತು ಒಂದು ಅದ್ದೂರಿಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ನಾವು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವೆಂಕಟೇಶ ಗೋವಿಂದ ಗೋವಿಂದ ಪಾಪ ವಿನಾಶ ದೇಶ ಜಗದೀಶ ಜಯ ಗೋವಿಂದ ವೆಂಕಟಾದ್ರಿವಾಸ ಗೋವಿಂದ ಗೋವಿಂದ ವೆಂಕಟಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ. ಈಗ ಕರೆಕ್ಟಾಗಿ ಉಳ್ಕೊಂಡೆ. ಟೈಮ್ ಬಂದು ಅಮ್ಮ, ಟೈಮ್ ಎಷ್ಟಾಯ್ತಮ್ಮ? 7:45. 45 ಅನ್ಕೋ. 7:45ಕ್ಕೆ ಪೂಜೆ ಮುಗಿಸಿ ದೇವಸ್ಥಾನದಿಂದ ಆಚೆ ಬಂದಿದೀವಿ. ಇನ್ ನೆಕ್ಸ್ಟ್ ಇಲ್ಲಿಂದ ಮನೆ ತಿಪ್ಪೂರ್ ಮನೆಗೆ ಹೋಗ್ಬೇಕು. ಅಲ್ಲಿ ಇಬ್ರು ಚಿಕ್ಕಪ್ಪದಿರೆ ಎಲ್ಲರೂ ಚಿಕ್ಕಪ್ಪದಿರೆ ಮಾತಾಡ್ಸ್ಕೊಂಡು ಆಮೇಲೆ ನಾವು ತಿಪ್ಪೂರ್ ಬಿಡೋ ಟೈಮ್ ಹೇಳ್ತೀರಿ. ನಮ್ಮ ಅಪ್ಪನ ಟೈಮ್ ಲಿಮಿಟ್ ಏನು ಅಂತ. ಸೊ ಈಗ ಮನೆ ಹತ್ರ ಹೋಗೋಣ. ಊರ್ಗ್ ಹೋಗ್ಬಿಟ್ಟು ನಾವು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ತೊಗರಿ ಕಾಳು ಸಾರು ತಿನ್ಕೊಂಡು ಇದೇನ ಹಸಿ ತೊಗರಿ ಕಾಳು ಸಾರು ತಿನ್ಕೊಂಡು ಈಗ ಊರಿಂದ ಹೊರಡ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 8:54. ಇನ್ನ 3 ಗೇಟ್ಗೆ ಹೋಗೋಷ್ಟ ಕರೆಕ್ಟ್ 9 ಗಂಟೆ. ನಾನು ಹೇಳ್ದಂಗೆ ಕರೆಕ್ಟ್ 9 ಗಂಟೆಗೆ ಊರ್ ಬಿಡ್ತಾ ಇದೀವಿ. ನೀನ್ ಹೇಳಕ್ 8 ಗಂಟೆ 54 ನಿಮಿಷ. 8:54 ಅನ್ನೋದು 8 ಗಂಟೆ 54 ನಿಮಿಷ ಶುದ್ಧ ದೇಶೀಯ ಕನ್ನಡದಲ್ಲಿ. ಇದು ನಮ್ಮ ಊರು ಬಟ್ಲಮ್ಮನ್ ಗುಡಿ, ಅಂದ್ರೆ ಮೆರವಣಿಗೆ ದೇವ್ರು. ನಮ್ಮವ್ವ ಜಗನ್ಮಾತೆ ಫುಲ್ ಊರು ಮಲ್ಕೊಂಬಿಟ್ಟೈತೆ ಅನ್ಸುತ್ತೆ ನೋಡು, ಸೈಲೆಂಟ್ ಆಗಿದೆ. ತಿಪ್ಪೂರ್ ಯಾವತ್ತು ಸೈಲೆಂಟ್. ಅಂತೂ ಇಂತೂ ಬೆಂಗಳೂರಿಗೆ ಬಂದ್ವೈ. ಫ್ಲಾಶ್ ಲೈಟ್ ಹೋಗ್ಬಿಡೈತಪ್ಪ ನನಗೆ. ಸೊ ಅಂತೂ ಇಂತೂ ನಮ್ಮ ಮನೆ ರೀಚ್ ಆಗ್ತಾ ಇದೀವಿ. ಈಗ ಟೈಮ್ ಬಂದು ನಿಮಿಷ 10:40 ಆಗಿದೆ. ಅಪ್ಪ ಏನನ್ಸ್ತಪ್ಪ ನಿಂಗೆ ವೈಕುಂಠ ಏಕಾದಶಿಗೆ ಹೋಗಿ? ಅಮ್ಮ ನಿನ್ಗೇನನ್ಸ್ತಮ್ಮ? ಅಯ್ಯೋ ನಿದ್ದೆ ನಿದ್ದೆ ಬರ್ತೈತೆ. ಏನಿಲ್ಲ, ಊರವರೇ ಮಾಡಿರೋದ್ರಿಂದ ಒಂದ್ ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಕೊಂಡಿದ್ರು. ಏನ್ ಆಡಂಬರ ಇಲ್ಲ. ಬೆಂಗಳೂರಲ್ಲಿ ಅಂದ್ರೆ ತುಂಬಾ ಆಡಂಬರ ಇರುತ್ತೆ. ಬೆಂಗಳೂರಲ್ಲ, ಎನಿ ಸಿಟಿ ಫಾರ್ ದಟ್ ಮ್ಯಾಟರ್ ಅಲ್ವಪ್ಪ. ತುಂಬಾ ಹೋಗೋ ಜನನೇ ರೆಡಿಯಾಗಿ ಒಡವೆಲ್ಲ ಹಾಕೊಂಡು ತುಂಬಾ ಲ್ಯಾವಿಶ್ ಆಗಿ ಅತಿರೇಕಕ್ಕೆ ಪೂಜೆ ಮಾಡೋದು, ಉಪವಾಸ ಇರೋದು. ಉಪವಾಸ ಮಾಡೋರು ಇದಾರೆ, ಇಲ್ಲ ಅಂತಲ್ಲ. ಬಟ್ ಅದನ್ನೊಂದು ದೊಡ್ಡ ರೀಲ್ ತರ ಮಾಡ್ಕೊಂಡು ಯಾರೋ ಜ್ಯೋತಿಷಿ ವ್ರತ ಎಲ್ಲ ಮಾಡೋದು, ಅದೆಲ್ಲ ಅತಿರೇಕ. ಸಿಂಪಲ್ ಆಗಿ ಹೋಗ್ಬೇಕು, ಪೂಜೆ ಮಾಡಿಸ್ಬೇಕು. ಭಕ್ತಿಯಿಂದ ಹೋಗ್ಬೇಕು, ಪೂಜೆ ಮಾಡಿಸ್ಬೇಕು, ಪೂಜೆ ಮಾಡ್ಕೊಂಡು ಬರ್ತಾ ಇರ್ಬೇಕು ದೇವ್ರಿಗೆ. ವೈಕುಂಠ ದ್ವಾರ ತೆಗ್ದಿರ್ತಾರೆ, ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬರ್ಬೇಕಷ್ಟೇ. ಎಕ್ಸ್ಟ್ರಾ ಎಲ್ಲ ಏನ್ ಮಾಡ್ಬಾರ್ದು. ಇಲ್ಲೆಲ್ಲ ಹಳ್ಳಿಲಿ ಎಷ್ಟೇ ಜನ ನೋಡಿ, ಬೆಳಗ್ಗೆ ಬಂದ್ ಕೈ ಮುಕ್ಕೊಂಡು ಅವ್ರವ್ರ ಗದ್ದೆಗೆ ಕೆಲ್ಸಕ್ಕೆ ಹೋಗಿದ್ದಾರೆ, ದನ ಮೇಯ್ಸಕ್ ಹೋಗಿದ್ದಾರೆ, ಹಸು ಮೇಯ್ಸಕ್ಕೆ ಅವ್ರವ್ರ ಕೆಲ್ಸಕ್ಕೆ ಹೋಗಿದ್ದಾರೆ, ಹೊಲ ಕುಯ್ಯಕ್ಕೆ ಗದ್ದೆ ಕುಯ್ಯಕ್ ಹೋಗಿದ್ದಾರೆ. ಈಗ ದೇವ್ರನ್ನೆತ್ ಒಳಗಿಳೋ ಟೈಮಲ್ಲಿ ಪಾಪ ಯಾರು ಬಂದೇ ಇಲ್ಲ. ಯಾಕೆ ಹೇಳಿ, ಎಲ್ಲ ಇನ್ನು ಅವಾಗ ಮನೆ ಕಟ್ಕೊಂಡ್ ಬರ್ತಿದ್ರು ಅವ್ರ ಕುರಿ ಮರಿಗಳನ್ನೆಲ್ಲ. ಸೊ ಇಲ್ಲ, ಅಷ್ಟೇ. ಆತರ ಸಿಂಪಲ್ ಆಗಿ ಪೂಜೆ ಮಾಡ್ಬಿಟ್ಬಿಡ್ಬೇಕು. ನಮ್ಮ ಸಿಟಿ ಲೈಫ್ ತರ ಮಾಡಬಾರ್ದು. ಆಡಂಬರ ಇಲ್ಲ. ಆತರ ಎಲ್ಲೂ ವೀನೆಸ್ಸು, ಭರತನಾಟ್ಯ ಕಾರ್ಯಕ್ರಮ ಮಾಡೋದು, ರಾತ್ರಿ ಎಲ್ಲ ಹಾಡು ಹೇಳೋದು, ಅವೆಲ್ಲ ಏನೂ ಇಲ್ಲ. ತುಂಬಾ ಸಿಂಪಲ್ ಆಗಿತ್ತು. ಪ್ರಸಾದನೂ ಚೆನ್ನಾಗಿತ್ತು. ತಿನ್ಕೊಂಡು ಈಗ ಇನ್ನೇನು ನಮ್ಮ ಮನೆ ಹತ್ರ ಬಂದ್ವಿ. ಇನ್ನೊಂದು 5 ನಿಮಿಷ ನಮ್ಮ ಮನೆ ರೀಚ್ ಆಗ್ತೀವಿ ಅಷ್ಟೇ. ಸೊ ಹೇಳಪ್ಪ. ಹಬ್ಬರ ಆಡಂಬರ ಇಲ್ಲ, ನೈಜ ವೈಕುಂಠ ಏಕಾದಶಿ ಅಷ್ಟೇ. ಓಕೆ, ಡನ್ ಅಷ್ಟೇ. ಥ್ಯಾಂಕ್ ಯು. ಗ್ರಾಮೀಣ ಮಟ್ಟದಲ್ಲಿ ಹೆಂಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಅಷ್ಟೇ. ಅವ್ರವರೇ ಹಾಡು ಹೇಳ್ತಾರೆ, ಅವರೇ ಮೈಕ್ ಇಟ್ಕೊಂತಾರೆ. ಏನೇನ್ ಹಾಡು ಬರುತ್ತೋ ಎಲ್ಲಾ ಹಾಡುಗಳು ತಿಮ್ಮಪ್ಪನ ಹೆಸರು ಕಟ್ಬಿಟ್ಟು ಆಡ್ತಾರೆ. ಭಕ್ತಿ ಪ್ರಧಾನ. ಅಷ್ಟೇ, ಇನ್ನೇನಿಲ್ಲ. ವೆರಿ ಸಿಂಪಲ್. ಅಕ್ಷಿತ್ ಕಾಲ್ ಮಾಡ್ತಾ ಇದಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.